ಮಾಡಲಿ ವಿನಂತಿಸ್ತಾ ಇದ್ದೇವೆ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಆದೌ ಪಾಂಡವಧಾತ ರಾಷ್ಟ್ರ ಜನನಂ ದಾಕ್ಷಾಗೃಹೇ ದಾಹನಂ ದ್ಯೂತೆ ಶ್ರೀಹರಣಂ ವನೆ ವಿಹರಣಂ ಮತ್ಸ್ಯಾಲಯೇ ವರ್ಧನಂ ಲೀಲಾ ಗೋಗ್ರಹಣಂ ರಣೇ ವಿತರಣಂ ಸಂಧಿಕ್ರಿಯಾ ಜುಂಭಣಂ ಭೀಷ್ಮದ್ರೋಣ ಸುಯೋಧನಾದಿಮಥನಂ ಏತನ್ಮಹಾಭಾರತಂ. ಇಂದು ನಾವು ಮಹಾಭಾರತದ ವಿಷಯದ ಬಗ್ಗೆ ಕೆಲವಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಈ ಒಂದು ಮೇಲೆ ಹೇಳಿರುವ ಶ್ಲೋಕದ ಅರ್ಥವು ಆದೌ ಪಾಂಡವ ಧಾತ ರಾಷ್ಟ್ರ ಜನನಂ, ಮೊದಲು ಪಾಂಡವರ ಮತ್ತು ಕೌರವರ ಜನನವಾಯಿತು. ನಂತರ ಅರಗಿನ ಮನೆಯಲ್ಲಿ ಪಾಂಡವರನ್ನು ದೋಸಲು ಪ್ರಯತ್ನ ಪಟ್ಟದ್ದು. ಹಾಗೆಯೇ ದ್ಯೂತೆ ಶ್ರೀ ಹರಣಂ, ದ್ಯೂತದಲ್ಲಿ ಎಲ್ಲಾ ಶ್ರೀ ಅಂತ ಹೇಳಿದ್ರೆ ಸಂಪತ್ತುಗಳ ಹರಣವಾಗಿದ್ದು. ಮತ್ಸ್ಯಾಲಯೇ ವರ್ಧನಂ, ಮತ್ಸ್ಯಾಲಯದಲ್ಲಿ ಅಂದ್ರೆ ವಿರಾಟ ರಾಜನ ಆಸ್ಥಾನದಲ್ಲಿ ಅಜ್ಞಾತವಾಸವನ್ನು ಪಾಂಡವರು ನಡೆಸಿದ್ದು. ಲೀಲಾ ಗೋಗ್ರಹಣಂ, ಗೋಗಳನ್ನು ಅಪಹರಿಸಿದ್ದು. ಸಂಧಿಕ್ರಿಯಾ ಜುಂಭಣಂ, ಕೃಷ್ಣನು ದುರ್ಯೋಧನನ ಬಳಿ ಹೋಗಿ ಸಂಧಿ ಕಾರ್ಯವನ್ನು ಮಾಡಿಸಿದ್ದು. ಭೀಷ್ಮ ದ್ರೋಣ ಸುಯೋಧನಾದಿ ಮಥನಂ, ಭೀಷ್ಮ ದ್ರೋಣಾಚಾರ್ಯ ಹಾಗೂ ದುರ್ಯೋಧನಾದಿಗಳ ಮರ್ದನವನ್ನು ಪಾಂಡವರು ಮಾಡಿದ್ದು. ಇವೆಲ್ಲವೂ ಕೂಡ ಮಹಾಭಾರತದಲ್ಲಿ ಬರುತ್ತದೆ. ಈ ಒಂದು ಶ್ಲೋಕವು ಏಕಶ್ಲೋಕಿ ಮಹಾಭಾರತ ಎಂದೇ ಪ್ರಸಿದ್ಧವಾಗಿದೆ. ಮಹಾಭಾರತವು ನಮಗೆ ತಿಳಿದಿರುವಂತೆ ಮೊದಲು ಜಯ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿತ್ತು. ಈ ಒಂದು ಮಹಾಭಾರತದಲ್ಲಿ ಮೊದಲು 18,000 ಶ್ಲೋಕಗಳಿದ್ದು ನಂತರ 24,000 ಶ್ಲೋಕಗಳಾಗಿ ಈಗ 1,00,000 ಶ್ಲೋಕಗಳನ್ನ ನಾವು ಕಾಣಬಹುದು. ಮಹಾಭಾರತದಲ್ಲಿ 18 ಪರ್ವಗಳನ್ನು ಕೂಡ ಕಾಣಬಹುದು. ಇದರ ರಚಯಿತ ಮತ್ಸ್ಯಗಂಧಿ ಹಾಗೂ ಪರಾಶರರ ಪುತ್ರರಾದ ಕೃಷ್ಣ ದ್ವೈಪಾಯನರು. ಇವರಿಗೆ ವ್ಯಾಸ ಎಂಬ ಬಿರುದು ಇದೆ. ಇವರು ಮಹಾಭಾರತವನ್ನ ರಚಿಸಿದ್ದು ವೇದವ್ಯಾಸರು ಅಂತ ಹೇಳ್ಬಹುದು. ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಅಂತ ಒಂದು ವಾಕ್ಯ ಇದೆ. ಇದರ ಅರ್ಥ ಏನಂತ ಹೇಳಿದ್ರೆ, ವ್ಯಾಸರು ಮುಟ್ಟದಿರುವಂತಹ ಯಾವುದೇ ವಸ್ತು ಕೂಡ ಈ ಒಂದು ಜಗತ್ನಲ್ಲಿ ಇಲ್ಲ ಅಂತ ಹೇಳಿದ್ರೆ, ವ್ಯಾಸರು ರಚಿಸಿರುವಂತಹ ಒಂದು ಮಹಾಭಾರತ ಎಂಬ ಗ್ರಂಥದಲ್ಲಿ ಎಲ್ಲಾ ವಿಷಯಗಳು ಕೂಡ ನಾವು ಕಾಣಬಹುದು. ಹಾಗೆ ಇನ್ನೊಂದು ವಾಕ್ಯ ಕೂಡ ಪ್ರಸಿದ್ಧವಾಗಿದೆ, ಯದಿ ಹಾಸ್ತಿ ತದನ್ಯತ್ರ ಎನ್ನಿ ಹಾಸ್ತಿ ನತತ್ವಚಿತ ಅಂತ ಹೇಳಿದ್ರೆ, ಮಹಾಭಾರತದಲ್ಲಿ ಯಾವ ವಿಷಯವನ್ನ ವ್ಯಾಸರು ಉಲ್ಲೇಖ ಮಾಡ್ತಾರೋ ಅದೇ ವಿಷಯಗಳು ನಮ್ಮ ಲೌಕಿಕ ಜೀವನದಲ್ಲಿ ಕಾಣಬಹುದು. ಎಂದೂ ಮಹಾಭಾರತದಲ್ಲಿ ಯಾವ ವಿಷಯವನ್ನು ಉಲ್ಲೇಖ ಮಾಡಿಲ್ಲ, ಅದು ಇಂದಿಗೂ ಕೂಡ ಲೌಕಿಕ ಜೀವನದಲ್ಲಿ ಕಾಣಬರುವುದಿಲ್ಲ ಅಂತ. ಮಹಶ್ಚ ಅಸೌ ಭಾರತಶ್ಚ ಮಹಾಭಾರತಂ ಅಂತ ಇದರ ವಿಗ್ರಹ ವಾಕ್ಯವಾಗಿದೆ. ನಾವು ಮಹಾಭಾರತವನ್ನ ಬೃಹತ್ ಕಾವ್ಯ ಅಂತಾನೆ ಕರಿಬಹುದು. ಆದಿಕಾವ್ಯ ಅಂತ ರಾಮಾಯಣವನ್ನ ಕರೆದ್ರೆ ಬೃಹತ್ ಕಾವ್ಯ ಅಂತ ಮಹಾಭಾರತನ ಕರೀತಾರೆ. ಸಂಸ್ಕೃತ ವಾಂಗ್ಮಯದಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಅಧ್ಯಯನ ಮಾಡಿದರೆ ಉಳಿದೆಲ್ಲ ಕಾವ್ಯದ ಅಧ್ಯಯನಕ್ಕೆ ಪ್ರೇರಕವಾಗುತ್ತದೆ ಅಂತ ನಾವು ತಿಳಿಯಬಹುದು. ಹೀಗೆ ಮಹಾಭಾರತದಲ್ಲಿ ಎಲ್ಲಾ ವಿಷಯಗಳನ್ನ ಕಾಣಬಹುದು. ನವ ರಸಗಳು, ನವ ಸ್ಥಾಯಿ ಭಾವಗಳು, ಹಾಗೆ ಗುರುಭಕ್ತಿ, ಏಕಾಗ್ರತೆ, ಈ ಎಲ್ಲಾ ವಿಷಯಗಳನ್ನ ಕಾಣಬಹುದು. ನಾವು ಲೌಕಿಕ ಜೀವನದಲ್ಲಿ ಯಾವ ಯಾವ ಕೆಲಸವನ್ನ ಮಾಡ್ತೀವಿ, ಮೋಸ ಆಗಿರಬಹುದು, ದರೋಡೆ ಆಗಿರಬಹುದು, ವಂಚನೆ ಆಗಿರಬಹುದು, ಹಾಗೆ ಕ್ರೋಧದಿಂದ ಬೇರೆಯವರಿಗೆ ಶಾಪ ಕೊಡೋದಾಗಿರಬಹುದು, ಹೀಗೆ ಗುರುಭಕ್ತಿ ಆಗಿರಬಹುದು, ಹಾಗೆ ತುಂಬಾ ವಿಷಯಗಳನ್ನ ಉಲ್ಲೇಖಿಸ್ತಾರೆ. ಅದನ್ನ ನಾವು ಓದ್ಕೊಳ್ತಾ ಹೋಗ್ಬೇಕು, ಹಾಗೆ ತಿಳ್ಕೊಳ್ತಾ ಹೋಗ್ಬೇಕು. ಮೊದಲನೇದಾಗಿ ಶೃಂಗಾರ. ಶೃಂಗಾರ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಮೊದಲಿಗೆ
ಆ ಅಂಬೆ, ಅಂಬಾಲಿಕೆ ಮತ್ತು ಅಂಬಿಕೆ ಮೂರು ಜನರು ಕಾಶಿರಾಜರ ಪುತ್ರಿಯರು. ಈ ಮೂರು ಜನರಿಗೆ ವಿವಾಹದ ವಿವಾಹದ ವಯಸ್ಸು ಬಂದಿರೋ ಕಾರಣ ಕಾಶಿರಾಜನು ಸ್ವಯಂವರವನ್ನ ಏರ್ಪಡಿಸ್ತಾನೆ. ಆಗ ಅಂಬೆ, ಅಂಬಾಲಿಕೆ ಮತ್ತೆ ಅಂಬಿಕೆಯರು ಶೃಂಗಾರದಿಂದ ಕೂಡಿದ್ದನ್ನ ಕಾಣಬಹುದು. ಹಾಗೆ ಗಾಂಧಾರಿ ಮತ್ತು ಧೃತರಾಷ್ಟ್ರದ ವಿವಾಹದ ಸಮಯದಲ್ಲಿ ಗಾಂಧಾರಿಗೆ ತಿಳಿದಿರೋದಿಲ್ಲ ಏನಂತ ಹೇಳಿದ್ರೆ ಧೃತರಾಷ್ಟ್ರ ಒಬ್ಬ ಕುರುಡ ಅಂತ. ಗಾಂಧಾರಿ ತುಂಬಾ ಶ್ರೀಮಂತ ಮನೆತನದಿಂದ ಬಂದಿರೋಳು. ಅವಳಿಗೆ ನಿದ್ದೆ ಸಮಯದಲ್ಲೂ ಕೂಡ ಅವಳು ಬೆಳಕಿನ ಜ್ವಾಲೆಯಿಂದಲೇ ನಿದ್ದೆ ಮಾಡ್ತಿದ್ದವಳು. ಯಾವಾಗ ಅವಳಿಗೆ ತಿಳಿಯಿತು ಏನಂತ ಅಂದ್ರೆ ಧೃತರಾಷ್ಟ್ರ ಒಬ್ಬ ಕುರುಡ ಅಂತ, ಅವಳು ನನ್ನ ಪತಿ ಕೂಡ ಕುರುಡ ಆಗಿದ್ರೆ ನಾನು ಕೂಡ ಪತಿ ತರಾನೇ ನಾನು ಅನುಸರಿಸಬೇಕು ಅಂತ ಹೇಳಿ ಕಣ್ಣಿಗೆ ಬಟ್ಟೆಯನ್ನ ಕಟ್ಕೊಂಡು, ಇದು ಅವಳ ಪತಿವ್ರತೆಯನ್ನ ಕಾಣಬಹುದು ನಾವು. ಹೀಗೆ ಗಾಂಧಾರಿಯ ವಿವಾಹ ಸಂದರ್ಭದಲ್ಲಿ ನಾವು ಶೃಂಗಾರವನ್ನ ಕಾಣಬಹುದು. ಹೀಗೆ ದ್ರೌಪದಿಯ ಸ್ವಯಂವರದ ಸಂದರ್ಭದಲ್ಲಿ ದ್ರೌಪದಿ ಅಗ್ನಿಯಿಂದ ಹುಟ್ಟಿದವಳು ಅಂತ ಹೇಳಿದ್ರೆ ದ್ರುಪದ ರಾಜನ ಮಗಳಾದ ಕಾರಣ ದ್ರೌಪದಿ ಎಂಬ ಹೆಸರಿದೆ. ಹಾಗೆ ಅವಳ ಸ್ವಯಂವರದ ನಿಮಿತ್ತವಾಗಿ ಸ್ವಯಂವರವನ್ನ ಏರ್ಪಡಿಸಿದ ಕಾರಣ ದ್ರೌಪದಿಯು ಶೃಂಗಾರದಿಂದ ಅಲಂಕಾರವಾಗಿದ್ದನ್ನ ನಾವು ಕಾಣಬಹುದು. ಕುಂತಿ ಮತ್ತು ಮಾದ್ರಿ ಮತ್ತು ಪಾಂಡು ಈ ಮೂರು ಜನರ ಮದುವೆಯ ಸಂದರ್ಭದಲ್ಲಿ ನಾವು ಕಾಣಬಹುದು. ಇನ್ನು ಕ್ರೋಧ ಒಮ್ಮೆ ಪಾಂಡುರಾಜ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ವನವಿಹಾರಕ್ಕಾಗಿ ಮತ್ತು ಬೇಟೆಗಾಗಿ ತನ್ನ ಸ್ವಪತ್ನಿಯರಾದಂತಹ ಕುಂತಿ ಮತ್ತು ಮಾದ್ರಿ ಇಬ್ರು ಜೊತೆ ಅವನು ವಿಹಾರಕ್ಕಂತ ಹೋಗ್ತಾನೆ. ಅಲ್ಲಿ ಜಿಂಕೆಯನ್ನ ಭೇಟಿ ಆಡ್ತಾನೆ. ಆದ್ರೆ ಜಿಂಕೆ ರೂಪದಲ್ಲಿ ಮುನಿಗಳಿರ್ತಾರೆ. ಆ ಮುನಿಗಳಿಗೆ ಕೋಪ ಬಂದು ಶಾಪವನ್ನ ಕೊಡ್ತಾರೆ. ಆ ಶಾಪದಿಂದ ಅವನಿಗೆ ಮನಃಪರಿವರ್ತನೆಯಾಗಿ ಪಾಂಡು ಏನಂತ ಅನ್ಕೋತಾನೆ ಅಂತ ಹೇಳಿದ್ರೆ ನಾನು ಇನ್ನು ಯಾವುದೇ ಲೌಕಿಕ ಜೀವನದಲ್ಲಿ ನಾನು ಬದುಕೋದಿಲ್ಲ, ಅದರ ಬದಲು ನಾನು ಸಾಂಸಾರಿಕ ಜೀವನವನ್ನ ಬಿಟ್ಟು ಆಶ್ರಮ ವಾಸವನ್ನ ಮಾಡ್ತೀನಿ ಅಂತ ಹೇಳಿ ಕುಂತಿ ಮತ್ತು ಮಾದ್ರಿ ಜೊತೆಯವರು ಹೋಗ್ತಾರೆ ಆಶ್ರಮ ವಾಸ ಮಾಡಕ್ಕೆ. ಅಲ್ಲಿ ಹಲವು ದಿನಗಳ ಕಾಲ, ಹಲವು ವರ್ಷಗಳ ಕಾಲ ನಿಯಮಬದ್ಧವಾಗಿ ಅವರು ತಮ್ಮ ನಿಯಮ ನಿಷ್ಠೆಗಳನ್ನ ಪಾಲಿಸ್ಕೊಳ್ತಾ ಬರ್ತಾರೆ. ಆದ್ರೆ ದುರಾದೃಷ್ಟವಶಾತ್ ಏನಾಗುತ್ತೆ ಅಂತ ಹೇಳಿದ್ರೆ ಪಾಂಡುರಾಜನು ಶಾಪವನ್ನು ಮರೆತ್ಕೊಂಡು ಮಾದ್ರಿಯ ಜೊತೆ ಹೋದಾಗ ಅವನಿಗೆ ಶಾಪ ಫಲಿಸುತ್ತೆ. ಅಲ್ಲಿ ಪಾಂಡುರಾಜನು ಸತ್ತಾಗ ಮಾದ್ರಿ ಕೂಡ ಅವನ ಚಿತೆಯಲ್ಲಿ ಬಿದ್ದು ಸಾಯ್ತಾಳೆ. ಹೀಗೆ ಏನಾಗತ್ತೆ ಅಂತ ಹೇಳಿದ್ರೆ ಇದಕ್ಕಿಂತ ಮುಂಚೆ ಕುಂತಿಗೆ ಮಕ್ಕಳಾಗಿರೋದಿಲ್ಲ. ಆದ್ರೆ ಅವಳು ಚಿಕ್ಕ ವಯಸ್ಸಲ್ಲಿದ್ದಾಗ ಕುಂತಿ ದುರ್ವಾಸ ಮುನಿಗಳ ಸೇವೆಯನ್ನ ಮಾಡಿರ್ತಾಳೆ. ಹೇಗ್ ಮಾಡಿರ್ತಾಳೆ ಅಂತ ಹೇಳಿದ್ರೆ ಒಂದು ಊಟಕ್ಕೂ ಕೊರತೆಯಾಗದಂತೆ, ನಿದ್ದೆಗೂ ಕೊರತೆಯಾಗದಂತೆ ಎಲ್ಲಾ ವ್ಯವಸ್ಥೆಯನ್ನು ಕುಂತಿಯೇ ಮಾಡ್ತಿರ್ತಾಳೆ. ಇದರಿಂದ ನಾವು ಗುರುಭಕ್ತಿಯನ್ನ ಕೂಡ ಕಾಣಬಹುದು. ಇಲ್ಲಿ ದುರ್ವಾಸ ಮುನಿಗಳು ತುಂಬಾ ಸಂತೋಷದಿಂದ ಒಂದು ಮಂತ್ರವನ್ನ ಉಪದೇಶಿಸ್ತಾರೆ ಕುಂತಿಗೆ. ಆ ಮಂತ್ರದಿಂದ ಯಾವಾಗ ಯಾವ ದೇವರನ್ನು ನಾವು ಸ್ಮರಿಸ್ತೇವೋ ಆ ದೇವರಿಂದ ಪುತ್ರ ಸಂತಾನ ಆಗುತ್ತೆ ಅಂತ ದುರ್ವಾಸರು ಕುಂತಿಗೆ ಕೊಟ್ಟಿದ್ದ ವರ ಆಗತ್ತೆ. ಈ ಕುಂತಿ ಇನ್ನು ಚಿಕ್ಕವಳಾಗಿದ್ದ ಕಾರಣ ಅವಳು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ಸೂರ್ಯನನ್ನ ಪ್ರಾರ್ಥಿಸಿ ಕರ್ಣ ಎಂಬ ಪುತ್ರನನ್ನ ಪಡಿತಾಳೆ. ಅದ್ರಲ್ಲಿ ಇನ್ನು ಚಿಕ್ಕವಳಾಗಿದ್ದ ಕಾರಣ ಅಲ್ಲಿ ಅವಳು ನದಿಗೆ ಬಿಟ್ಟು ಕರ್ಣನನ್ನ ಬೇರೆ ಕಡೆಗೆ ಕಳಿಸ್ತಾಳೆ. ಇಲ್ಲಿ ಕುಂತಿಗೆ ಉಂಟಾದಂತಹ ಭಯವನ್ನ ನಾವು ಕಾಣ್ಬೋದು. ಹೇಗೆ ಅಂತ ಹೇಳಿದ್ರೆ ನಾನು ಎಲ್ಲಿ ಇವನ್ನ ಕರ್ಕೊಂಡೋದ್ರೆ ಮನೆಯಲ್ಲಿ ಬೆಳಿತಾರೋ ಎಂಬ ಭಯದಿಂದ ಅವಳು ಮುಂದೆ ನೀರಿನಲ್ಲಿ ಕರ್ಣನನ್ನ ಬಿಟ್ಟು ಮುಂದೆ ಅದನ್ನ ಕಳಿಸ್ತಾಳೆ. ಹೀಗೆ ಕುಂತಿಗೆ ಈಗ ಪುತ್ರ ಸಂತಾನ ಇರೋದಿಲ್ಲ. ಕುಂತಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ಪಾಂಡುರಾಜನ ಜೊತೆ ಮಾತಾಡ್ತಾಳೆ. ಹೀಗೆ ನಂಗೆ ದುರ್ವಾಸ ಮುನಿಗಳಿಂದ ವರವಿತ್ತು, ನಾನು ಅದನ್ನ ಈಗ ಬಳಸ್ಕೊತೀನಿ ಅಂತ ಹೇಳಿ ಮೊದಲು ಯಮರಾಜನನ್ನ ಪ್ರಾರ್ಥಿಸಿ ಧರ್ಮರಾಯನನ್ನ, ಮತ್ತೆ ವಾಯುದೇವರನ್ನ ಪ್ರಾರ್ಥಿಸಿ ಭೀಮನನ್ನ, ಇಂದ್ರನನ್ನು ಪ್ರಾರ್ಥಿಸಿ ಅರ್ಜುನನನ್ನ,
ಹಾಗೆ ಮಾದ್ರಿಯು ಅಶ್ವಿನಿ ಕುಮಾರರನ್ನು ಪ್ರಾರ್ಥಿಸಿ ನಕುಲ ಸಹದೇವರನ್ನ ಪಡಿತಾರೆ. ಇದು ಆಶ್ರಮದ ಸಂದರ್ಭದಲ್ಲಿ ಆದ್ರೆ ಈ ಕಡೆ ಗಾಂಧಾರಿಗೆ 2 ವರ್ಷಗಳ ಕಾಲ ಆದ್ರೂ ಕೂಡ ಅವಳಿಗೆ ಪುತ್ರ ಸಂತಾನ ಇರೋದಿಲ್ಲ. ಆದ ಕಾರಣ ಕೋಪಗೊಂಡ ಧೃತರಾಷ್ಟ್ರನು ನೀನು ಹೆಂಡತಿ ಆಗಕ್ಕೆ ಅಥವಾ ಪತ್ನಿ ಆಗಕ್ಕೆ ಅರ್ಹಳಲ್ಲ ಅಂತ ತುಂಬಾ ಕ್ರೋಧದಿಂದ ಮಾತನಾಡಿದಾಗ ತುಂಬಾ ಶೋಕಿತರಾದಂತಹ ಗಾಂಧಾರಿಯು ತನ್ನ ಗರ್ಭವನ್ನ ತನ್ನ ಕೈಯಿಂದ ಹೊಡಿತಾಳೆ. ಇದ್ರಿಂದ 100 ತುಂಡುಗಳಾಗಿ ಮಾಂಸಪಿಂಡವು ಆಚೆ ಬಂದಾಗ ವ್ಯಾಸರು ಆ ಮಾಂಸಪಿಂಡಗಳನ್ನ ಒಂದು ಮಡಕೆಯಲ್ಲಿ ಹಾಕಿಟ್ಟು ತಿಂಗಳಿಗೊಮ್ಮೆ ಒಂದು ಮಡಕೆಯನ್ನು ತೆಗೆಯಲು ಹೇಳ್ತಾರೆ. ಈಗಿನ ಕಾಲದಲ್ಲಿ ನಾವು ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಏನ್ ನಾವು ತಿಳಿತೀವೋ ಅದನ್ನೇ ನಾವು ಮಹಾಭಾರತದಲ್ಲಿ ದುರ್ಯೋಧನಾದಿ 100 ಕೌರವರು ಹುಟ್ಟಬೇಕಾದ್ರೆ ಇದೇ ಆಗಿತ್ತು. ಹೀಗೆ ಪರಸ್ಪರ ವೈರತ್ವವನ್ನ ಕಾಣಬಹುದು, ಸ್ನೇಹತ್ವವನ್ನ ಕಾಣಬಹುದು. ಇನ್ನು ಹಾಸ್ಯದ ಪ್ರಸಂಗ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಒಮ್ಮೆ ದುರ್ಯೋಧನ ಮತ್ತೆ ಭೀಮರು ಗದಾ ಯುದ್ಧವನ್ನ ಮಾಡ್ತಿರ್ಬೇಕಾದ್ರೆ ದುರ್ಯೋಧನನಿಗೆ ಭೀಮನ್ ಮೇಲೆ ಸ್ವಲ್ಪ ಕ್ರೋಧ ಹಾಗೆ ವೈರತ್ವ ಎಲ್ಲಾ ಇರುತ್ತೆ. ಆದ ಕಾರಣ ಅವನು ದುರ್ಯೋಧನ ಭೀಮನನ್ನ ನೀರಿಗೆ ತಳ್ತಾನೆ. ಆಗ ಎಲ್ಲರೂ ತಿಳಿತಾರೆ ಭೀಮ ಮರಣವನ್ನ ಅಪ್ಪಿದ ಅಂತ ಹೇಳಿ. ಎಲ್ಲರೂ ಶೋಕತಪ್ತರಾಗಿ ಅರಮನೆಯಲ್ಲಿ ಶ್ರಾದ್ದ ಕಾರ್ಯವನ್ನ ಮಾಡ್ಬೇಕಾದ್ರೆ ಭೀಮನು ಸರ್ಪರಾಜನ ಆಶೀರ್ವಾದದಿಂದ ಪುನಃ ಭೂಮಿ ಮೇಲೆ ಬಂದು ಅವನು ಆ ಶ್ರಾದ್ದದಲ್ಲಿ ಅವನು ಊಟ ಮಾಡ್ತಿರ್ತಾನೆ. ಈ ಒಂದು ವಿಷಯ ಯಾರಿಗೂ ತಿಳಿದಿರೋದಿಲ್ಲ. ಅವನು ಎಷ್ಟು ಅವನಿಗೆ ಬಡಿಸಿದ್ರು ಕೂಡ ಅವನಿಗೆ ಅದು ಹಸಿವು ಕಡಿಮೆ ಆಗ್ತಿರೋದಿಲ್ಲ. ಕೊನೆಗೆ ಕುಂತಿ ಬಂದು ತನ್ನ ಕೈಯಿಂದ ತುತ್ತನ್ನ ಕೊಟ್ಟಾದ್ಮೇಲೆ ಅವನಿಗೆ ಹಸಿವು ಕಡಿಮೆ ಆಗತ್ತೆ. ಈ ಒಂದು ಪ್ರಸಂಗದಲ್ಲಿ ಹಾಸ್ಯವನ್ನ ಕಾಣಬಹುದು. ಹಾಗೆ ಇನ್ನು ಅವರು ಅರಗಿನ ಮನೆಯನ್ನು ದಾಟಿಕೊಂಡು ಮುಂದೆ ಹೋಗ್ಬೇಕಾದ್ರೆ ಒಂದು ವನ ಸಿಗತ್ತೆ. ಆ ವನದಲ್ಲಿ ಹಿಡಿಂಬೆ ಮತ್ತು ಭೀಮರು ಭೋಜನದ ಸ್ಪರ್ಧೆಯನ್ನ ಮಾಡ್ಬೇಕಾದ್ರೆ ನಾವು ಹಾಸ್ಯವನ್ನ ನಾವು ಕಾಣಬಹುದು. ಹೀಗೆ ಅನೇಕ ಕಡೆಯಲ್ಲಿ ನಾವು ಹಾಸ್ಯವನ್ನ ಕಾಣಬಹುದು. ಇನ್ನು ಮಹಾಭಾರತದಲ್ಲಿ ಸಂಸ್ಕೃತದಲ್ಲಿ ಒಂದು ಶ್ಲೋಕವಿದೆ, ಮಾತೃವತ್ ಪರಧಾರೇಶು ಪರದ್ರವ್ಯೇಶು ಲೋಷ್ಟವತ್ ಅಂತ. ಏನಂತ ಹೇಳಿದ್ರೆ ತನ್ನ ತಾಯಿಯಂತೆ ಬೇರೆ ಸ್ತ್ರೀಯರನ್ನು ಯಾರು ಕಾಣ್ತಾರೋ, ಬೇರೆಯವರ ಧನವನ್ನು ಯಾರು ಮಣ್ಣಿನಂತೆ ಕಾಣ್ತಾರೋ ಅವರು ಮಾತ್ರ ಪಂಡಿತರಾಗಲು ಸಾಧ್ಯ ಅಂತ. ಅನೇಕ ಕಡೆ ನಾವು ಬೇರೆ ಸ್ತ್ರೀಯರನ್ನ ಮಾತ್ರ ತಾಯಿಯ ಸ್ಥಾನದಲ್ಲಿ ಇಟ್ಟು ನೋಡಿರೋ ಪ್ರಸಂಗವನ್ನ ನಾವು ತಿಳಿಬಹುದು. ಏನಂತ ಹೇಳಿದ್ರೆ, ಭೀಷ್ಮನು ಅಂಬೆ ಕೇಳ್ತಾಳೆ ಭೀಷ್ಮನ್ಗೆ, ಈಗ ನೀನು ನನ್ನನ್ನ ಮದ್ವೆ ಆಗ್ಬೇಕು ಅಂತ ಕೇಳಿದಾಗ ಭೀಷ್ಮನು ಅದಕ್ಕೆ ಒಪ್ಪೋದಿಲ್ಲ. ಕೊನೆಗೆ ಅಂಬೆ ನಾನು ಮುಂದಿನ ಜನ್ಮದಲ್ಲಿ ಬಂದು ನಿನ್ನನ್ನ ಸಾಯಿಸ್ತೀನಿ ಅಂತ ಹೇಳಿ ಚಿತೆಗೆ ಹಾರಿದಾಗ ಮುಂದಿನ ಜನ್ಮದಲ್ಲಿ ಅವಳು ಶಿಖಂಡಿಯಾಗಿ ಹುಡ್ತಾಳೆ. ಶಿಖಂಡಿಯಾಗಿ ಹುಡ್ದಾಗ ಆ ಭೀಷ್ಮ ತಾಯಿಯಂತೆ ಇರುವಂತಹ ಶಿಖಂಡಿಗೆ ಗೌರವನ್ನ ಕೊಟ್ಟು ಶಿಖಂಡಿ ಮುಂದೆ ಬಂದಾಗ ಎಲ್ಲಾ ಶಸ್ತ್ರಗಳನ್ನ ತ್ಯಾಗ ಮಾಡ್ತಾನೆ ಭೀಷ್ಮ. ಅಲ್ಲಿ ಭೀಷ್ಮನು ಸರಸೆಯಲ್ಲಿ ಮಲಗ್ತಾನೆ ಅಂತ ಒಂದು ಉಲ್ಲೇಖವಿದೆ. ಹಾಗೆ ವಿಷ್ಣು ಸಹಸ್ರನಾಮವು ಕೂಡ ಭೀಷ್ಮನಿಂದನೇ ನಾವು ತಿಳಿದುಕೊಳ್ಬಹುದು. ಭೀಷ್ಮ ಯುಧಿಷ್ಠಿರನಿಗೆ ಉಪದೇಶಿಸಿರುವುದು ರಾಜ್ಯ ನೀತಿಗಳಾಗಿರಬಹುದು. ಮತ್ತೆ ವಿಷ್ಣು ಸಹಸ್ರನಾಮಗಳನ್ನ ತಿಳ್ಕೋಬಹುದು. ಯಥಾ ಬೀಜಂ ವಿನಾ ಕ್ಷೇತ್ರಂ ಉಕ್ತಂ ಭವತಿ ನಿಷ್ಫಲಂ ತಥಾ ಪುರುಷ ಕಾರ್ಯೇಣ ವಿನಾ ದೈವಂ ನ ಸಿದ್ಧತಿ. ಈ ಒಂದು ಶ್ಲೋಕದ ಅರ್ಥ ಏನಂತ ಹೇಳಿದ್ರೆ, ಯಥಾ ಬೀಜಂ ವಿನಾ ಕ್ಷೇತ್ರಂ, ಒಂದು ಬೀಜವು ಸರಿಯಾದಂತಹ ಫಲವತ್ತಾದಂತಹ ಭೂಮಿ ಇಲ್ಲದಿದ್ರೆ ಅದು ಚಿಗುರೊಡೆಯಲು ಸಾಧ್ಯವಿಲ್ಲವೋ ಅದೇ ರೀತಿ ಪುರುಷ ಪ್ರಯತ್ನವಿಲ್ಲದೆ ದೈವದ ಸಿದ್ಧಿಯು ಎಂದಿಗೂ ಆಗೋದಿಲ್ಲ ಅಂತ ಹೇಳಿ ಭೀಷ್ಮನು ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾನೆ. ಇನ್ನು ಮೋಸದ ಸಂಗತಿಗಳನ್ನ ನಾವು ಕಾಣಬಹುದು. ಜೂಜಿನ ಸಂದರ್ಭದಲ್ಲಿ ಯುಧಿಷ್ಠಿರಾದಿ ಪಾಂಡವರಿಗೆ ಮೋಸ ಮಾಡಿರಬಹುದು. ಹಾಗೆ
ದ್ರೌಪದಿಯ ವಸ್ತ್ರಾಪಹರಣದ ಸಂದರ್ಭದಲ್ಲಿ ಆಗಿರಬಹುದು. ಹಾಗೆ ಇನ್ನು ಅನೇಕ ಕಡೆಗಳಲ್ಲಿ ನೋಡಬಹುದು. ಇನ್ನು ಮಹಾಭಾರತದಲ್ಲಿ ಅನೇಕ ಸಂಗತಿಗಳನ್ನ ನಾವು ಕಾಣಬಹುದು. 18 ಪರ್ವಗಳಲ್ಲಿ ಆದಿಪರ್ವ ಮೊದಲನೇದು. ಆದಿಪರ್ವ ಅಂತ ಹೇಳಿದ್ರೆ ಪಾಂಡವ ಮತ್ತು ಕೌರವರ ಜನನ. ಆ ಪಾಂಡವ ಮತ್ತು ಕೌರವರ ಜನನ ಆದ್ಮೇಲೆ ಅವರು ದ್ರೋಣಾಚಾರ್ಯರ ಬಳಿ ವಿದ್ಯಾಭ್ಯಾಸಕ್ಕಂತ ಹೋಗ್ತಾರೆ. ವಿದ್ಯಾಭ್ಯಾಸದ ಸಮಯದಲ್ಲಿ ಏಕಲವ್ಯ ಅನ್ನೋನು ಅವನೊಬ್ಬ ಬೇಡ, ಅವನ್ ಬಂದು ನನಗೂ ಕೂಡ ವಿದ್ಯೆಯನ್ನ ಹೇಳ್ಕೊಡಿ ಅಂತ ಹೇಳಿದಾಗ ದ್ರೋಣಾಚಾರ್ಯರು ಒಪ್ಪೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ಪ್ರತಿಜ್ಞಾಬದ್ಧರಾಗಿರ್ತಾರೆ. ಅವರು ಅರ್ಜುನನ್ಗೆ ಹೇಳಿರ್ತಾರೆ, ಇಡೀ ವಿಶ್ವದಲ್ಲಿ ನಿನ್ನನ್ನೇ ನಾನು ಶ್ರೇಷ್ಠ ಧನುರ್ಧಾರಿಯಾಗಿ ಮಾಡ್ತೀನಿ ಅಂತ. ಅದಕ್ಕೋಸ್ಕರ ಅವರು ಏಕಲವ್ಯನ್ಗೆ ಹೇಳ್ಕೊಡಕ್ಕೆ ಒಪ್ಪೋದಿಲ್ಲ. ಆದ್ರೂ ಕೂಡ ಏಕಲವ್ಯ ದ್ರೋಣಾಚಾರ್ಯರ ಮೂರ್ತಿಯನ್ನ ಒಂದು ಕಡೆ ಪ್ರತಿಷ್ಠಾಪಿಸಿ ಅದಕ್ಕೆ ಪೂಜೆ ಮಾಡಿ, ಪ್ರತಿನಿತ್ಯ ಪೂಜೆ ಮಾಡಿ, ಅದರ ಮೂಲಕ ವಿಗ್ರಹವನ್ನ ನೋಡ್ಕೊಂಡವನು ಧನುರ್ಧರನಾಗ್ತಾನೆ. ಒಮ್ಮೆ ದ್ರೋಣಾಚಾರ್ಯರೊಂದಿಗೆ ಕೌರವಾದಿ ಪಾಂಡವರು ಎಲ್ಲರೂ ಸೇರ್ಕೊಂಡು ವನವಿಹಾರಕ್ಕಂತ ಹೋದಾಗ ಅಲ್ಲಿ ಶಬ್ದವೇದಿ ಬಾಣವನ್ನ ಏಕಲವ್ಯ ಪ್ರಯೋಗಿಸ್ತಾನೆ. ಇದನ್ನ ತಿಳಿದ ಅರ್ಜುನನು ತುಂಬಾ ಕ್ರೋಧದಿಂದ ದ್ರೋಣಾಚಾರ್ಯನ್ ಕೇಳ್ತಾನೆ, ನೀವು ನನಗೆ ಹೇಳಿದ್ರಿ ನನ್ನನ್ನೇ ನೀವು ಶ್ರೇಷ್ಠ ಧನುರ್ಧರನಾಗಿ ಮಾಡ್ತೀನಿ ಅಂತ, ಆದ್ರೆ ನನಗಿಂತ ಶ್ರೇಷ್ಠನಾದಂತಹ ಒಬ್ಬ ಧನುರ್ಧರನನ್ನು ಆಗ್ಲೇ ತಯಾರ್ ಮಾಡಿದಿರಲ್ಲ ಅಂತ ಕೇಳಿದಾಗ ದ್ರೋಣಾಚಾರ್ಯರು ಏಕಲವ್ಯನ್ಗೆ ಗುರುದಕ್ಷಿಣೆಯಾಗಿ ಬಲಗೈನ ಹೆಬ್ಬೆರಳನ್ನ ಕೇಳ್ತಾರೆ. ಆಗ ಗುರು ಭಕ್ತಿಯಿಂದ ಏಕಲವ್ಯನು ಹೆಬ್ಬೆರಳನ್ನ ಕತ್ತರಿಸಿ ಕೊಡ್ತಾನೆ. ಇದರಲ್ಲೂ ಕೂಡ ನಾವು ಗುರುಭಕ್ತಿಯನ್ನ ಕಾಣ್ಬೋದು. ಇನ್ನು ಸೂತಪುತ್ರನಾದಂತಹ ಕರ್ಣನು ಕೂಡ ದ್ರೋಣಾಚಾರ್ಯರ ಹತ್ರ ಬಂದು ವಿದ್ಯೆಯನ್ನ ಬೇಡಿದಾಗ ದ್ರೋಣಾಚಾರ್ಯರು ಹೇಳ್ಕೊಡಕ್ ಒಪ್ಕೊಳ್ಳೋದಿಲ್ಲ. ಆಗ ಬ್ರಾಹ್ಮಣ ವೇಷಧಾರಿಯಾಗಿ ಕರ್ಣನು ಪರಶುರಾಮರ ಹತ್ತಿರ ಹೋಗಿ ವಿದ್ಯೆಯನ್ನ ಕಲಿತಾನೆ. ಆದ್ರೆ ಒಂದು ದಿನ ಹೂವನ್ನು ಕೀಳಲು ಹೋದಂತಹ ಪರಶುರಾಮರು ಆಯಾಸಗೊಂಡು ಕರ್ಣನ ತೊಡೆಯ ಮೇಲೆ ಬಂದು ಮಲಗಿದಾಗ ಜೇನುಹುಳು ಬಂದು ಕರ್ಣನ ತೊಡೆಗೆ ದಂಶಿಸುತ್ತೆ. ಆಗ ಕರ್ಣನು ಗುರುಗಳಿಗೆ ತೊಂದರೆಯಾಗಬಹುದು ಅಂತ ಚಿಂತಿಸಿ ಗುರುಭಕ್ತಿಯನ್ನ ತೋರಿಸ್ತಾನೆ. ಎಚ್ಚರಗೊಂಡ ಪರಶುರಾಮನು ನೀನು ಬ್ರಾಹ್ಮಣನಲ್ಲ ಅಂತ ಹೇಳಿ ಅವನು ನಿನಗೆ ವಿದ್ಯೆಯೆಲ್ಲವೂ ಕಷ್ಟ ಕಾಲದಲ್ಲಿ ಮರೆತು ಹೋಗಲಿ ಅಂತ ಶಾಪವನ್ನ ಕೊಡ್ತಾರೆ. ಇನ್ನು ರಾಜಸೂಯ ಯಾಗದ ಸಮಯದಲ್ಲಿ ಶಲ್ಯನಿಗೆ ಕೃಷ್ಣನು 100 ತಪ್ಪುಗಳನ್ನ ಮಾಡಕ್ಕೆ ಅವಕಾಶವನ್ನ ಕೊಟ್ಟಿರ್ತಾನೆ. 100 ತಪ್ಪುಗಳಾದ ಮೇಲೆ ಕೃಷ್ಣನು ಶಲ್ಯನನ್ನು ಕೊಲ್ತಾನೆ. ಇದ್ರಿಂದ ನಾವು ಕ್ಷಮಾಗುಣವನ್ನ ನಾವು ಕಾಣಬಹುದು. ಆಮೇಲೆ ತುಂಬಾ ಉಪಾಯದಿಂದ ಜರಾಸಂಧನನ್ನ ಕೊಲ್ಲುವ ಸಂದರ್ಭದಲ್ಲಿ ನಾವು ಉಪಾಯವನ್ನ ಹೇಗ್ ಮಾಡ್ಬೇಕು, ಎಲ್ಲೆಲ್ಲಿ ನಮ್ಮ ಗಮನವಿರ್ಬೇಕು ಅಂತ ತಿಳ್ಕೋಬಹುದು. ಹೇಗಂತ ಹೇಳಿದ್ರೆ ಜರಾಸಂಧ ಎಂಬುವನು ಒಬ್ಬ ರಾಕ್ಷಸ. ಜರ ಎಂಬ ತಾಯಿ ಜೋಡಿಸಲ್ಪಟ್ಟಳು ಎನ್ನುವ ಕಾರಣ ಜರಾಸಂಧ ಅಂತ ಹೆಸರು ಬರುತ್ತೆ. ಇವನು ಎಂತ ಪರಾಕ್ರಮಿಯಾಗಿರ್ತಾನೆ ಅಂತ ಹೇಳಿದ್ರೆ ಯಾರು ಕೂಡ ಇವನನ್ನ ಸೋಲ್ಸಕ್ ಆಗ್ತಿರೋದಿಲ್ಲ. ಹೀಗೆ ರಾಜಸೂಯ ಯಾಗ ಮಾಡ್ಬೇಕಂತ ಹೇಳಿದ್ರೆ ಎಲ್ಲರನ್ನ ಸೋಲ್ಸಿ ರಾಜಸೂಯ ಯಾಗ ಮಾಡ್ಬೇಕಾಗಿರುತ್ತೆ. ಜರಾಸಂಧನೊಂದಿಗೆ ಯುದ್ಧ ಮಾಡಲು ಭೀಮ ಒಪ್ಕೋತಾನೆ. ಗದಾ ಯುದ್ಧ ನಡೆಯುತ್ತೆ, ಮಲ್ಲ ಯುದ್ಧ ನಡೆಯುತ್ತೆ, ದೃಷ್ಟಿ ಯುದ್ಧ ಕೂಡ ನಡೆಯುತ್ತೆ. ಎಲ್ಲದರಲ್ಲೂ ಭೀಮ ಗೆಲ್ಕೊಂಡ್ ಬಂದ್ರು ಕೂಡ ಕೊನೆಗೆ ಜಲಾಯುದ್ಧದಲ್ಲಿ ಭೀಮನು ಜರಾಸಂಧನನ್ನು ಅರ್ಧ ತುಂಡುಗಳಾಗಿ ಕತ್ತರಿಸಿ ಒಂದು ಕಡೆ ಒಂದು ಭಾಗವನ್ನ ಇನ್ನೊಂದು ಭಾಗವನ್ನ ಎಸಿತಾರೆ. ಆದ್ರೆ ಅದು ಮೊದಲೇ ಸಂಧಿ ಮಾಡಿದ್ದ ಕಾರಣ ಮತ್ತೆ ಆ ಒಂದು ದೇಹ ಪೂರ್ಣವಾಗಿ ಸೇರಿಸಿಕೊಳ್ಳೋದ್ರಿಂದ ಕೃಷ್ಣನು ಒಂದು ಹುಲ್ಲು ಕಡ್ಡಿಯನ್ನ ತೆಗೆದು ಅದನ್ನ ಅರ್ಧ ಭಾಗವಾಗಿ ತುಂಡರಿಸಿ ಬಲಗೈಯಲ್ಲಿದ್ದ ಹುಲ್ಲು ಕಡ್ಡಿಯನ್ನ ಎಡಗೈಯಲ್ಲಿದ್ದ ಹುಲ್ಲು ಕಡ್ಡಿಯನ್ನ ಬಲಗಡೆಗೆ ಎಸೆದು ಭೀಮನಿಗೆ ಸಂಜ್ಞೆ ಮೂಲಕ ತೋರಿಸ್ತಾನೆ. ಇದ್ರಿಂದ ಜರಾಸಂಧನನ್ನ ಗೆಲ್ಲಲು ಭೀಮನಿಗೆ ಸಹಾಯ ಆಗುತ್ತೆ. ಇನ್ನು ಕೃತಜ್ಞತಾ ಭಾವವನ್ನ ನಾವು ಎಲ್ಲಿ ಕಾಣಬಹುದು ಅಂತ ಹೇಳಿದ್ರೆ ನಾವು
ಶ್ವೇತಚಕ್ರ ನಗರಕ್ಕೆ ಪಾಂಡವರು ಮತ್ತೆ ಕುಂತಿ ಹೋಗ್ತಾರೆ. ಅಲ್ಲಿ ಒಂದು ಬ್ರಾಹ್ಮಣರ ಮನೆಯಲ್ಲಿ ಅವರು ಉಳಿತಾರೆ. ಅಲ್ಲಿ ಒಂದು ನಗರದ ನಿಯಮ ಏನಾಗಿರುತ್ತೆ ಅಂತ ಹೇಳಿದ್ರೆ, ಆ ಒಂದು ನಗರದಲ್ಲಿ ಬಕಾಸುರ ಎಂಬ ರಾಕ್ಷಸ ವಾಸಿಸ್ತಾ ಇರ್ತಾನೆ. ಅಲ್ಲಿ ಬಕಾಸುರನಿಗೆ ಪ್ರತಿದಿನ ಒಬ್ಬ ಮನುಷ್ಯ ಹಾಗೆ ಭೋಜನಾದಿಗಳನ್ನ ಕಳಿಸುವ ನಿಯಮವಿರುತ್ತೆ. ಆ ಒಂದು ದಿನ ಆ ಬ್ರಾಹ್ಮಣರ ಮಗನ ಸರದಿ ಇರತ್ತೆ. ಅವರು ತುಂಬಾ ದುಃಖದಲ್ಲಿ ಶೋಕದಲ್ಲಿ ಮುಳುಗಿದಾಗ ಕುಂತಿ ಹೋಗಿ ಕೇಳ್ತಾಳೆ, ಏನಾಯ್ತು, ನಿಮ್ಮ ದುಃಖಕ್ಕೆ ಕಾರಣವೇನು ಅಂತ ಕೇಳಿದಾಗ ಅವರು ಎಲ್ಲಾ ವಿವರವನ್ನ ನೀಡಿದಾಗ ಕುಂತಿ ತನ್ನ ಮಗನನ್ನೇ ಕಳಿಸಿಕೊಡಲು ಒಪ್ಕೋತಾಳೆ. ಇಲ್ಲಿ ಕೃತಜ್ಞತಾ ಭಾವವನ್ನ ಕಾಣಬಹುದು. ಹಾಗೆ ಭೀಮನ ಶಕ್ತಿಯನ್ನ ನಾವು ಕಾಣಬಹುದು. ಅವನು ಹೋಗ್ತಾನೆ, ಬಕಾಸುರನ್ ಜೊತೆ ಯುದ್ಧ ಮಾಡಿ ಬಕಾಸುರನನ್ನ ಸಾಯಿಸ್ತಾನೆ. ಹಾಗೆ ಇಡೀ ಒಂದು ಊರಿಗೆ ಹರ್ಷವನ್ನ ಉಂಟು ಮಾಡ್ತಾನೆ. ಇನ್ನು ವನವಾಸದ ಸಮಯದಲ್ಲಿ ಬಂದಾಗ ಅವರು ಒಂದು ಕಡೆ ಯಜ್ಞವನ್ನ ಮಾಡ್ಬೇಕಾದ್ರೆ ಅವರಿಗೆ ಯಜ್ಞದ ಅರಣಿಗಳನ್ನ ತರಬೇಕಂತ ಅವ್ರಿಗೆ ತಂದಾಗ ಅದನ್ನ ಜಿಂಕೆ ಒಂದು ತಗೊಂಡು ಹೋಗತ್ತೆ. ಅದನ್ನ ಅವರು ಹುಡುಕ್ತಾ ಹೋದಾಗ ಅವ್ರಿಗೆ ಬಾಯಾರಿಕೆಯಾಗಿ ಅಲ್ಲೊಂದು ಸರೋವರವನ್ನ ಕಾಣ್ತಾರೆ. ಆ ಒಂದು ಸರೋವರದಲ್ಲಿ ಪಂಚ ಪಾಂಡವರು ಒಬ್ಬೊಬ್ಬರಾಗಿ ಹೋಗಿ ಅವರು ಕೇಳ್ತಿರ್ತಾರೆ ನೀರನ್ನ ತಗೊಳ್ಬೇಕಾದ್ರೆ. ಅಲ್ಲೊಬ್ಬ ಯಕ್ಷ ಕೇಳ್ತಾನೆ, ಒಂದು ಪ್ರಶ್ನೆಯನ್ನ ಕೇಳಿದಾಗ ಯಾರೂ ಕೂಡ ಉತ್ತರವನ್ನ ಕೊಡುವುದಿಲ್ಲ. ಹಂಗೆ ನೀರ್ ಕುಡಿದ ಕಾರಣ ಎಲ್ಲರೂ ಸತ್ಬಿದ್ದಿರ್ತಾರೆ. ಕೊನೆಗೆ ಧರ್ಮರಾಯ ಹೋಗಿ ಅವನು ಹೋದಾಗ ಯಕ್ಷ ಅದೇ ಪ್ರಶ್ನೆಗಳನ್ನ ಕೇಳಿದಾಗ ಸರಿಯಾದ ಉತ್ತರವನ್ನು ಧರ್ಮದ ಉತ್ತರವನ್ನ ನೀಡಿದ ಕಾರಣ ಯಕ್ಷ ಕೇಳ್ತಾನೆ, ನಿಮಗೆ ಯಾರನ್ನ ಉಳಿಸ್ಬೇಕು ಕೇಳು, 4 ಜನದಲ್ಲಿ ಒಬ್ರನ್ನ ಉಳಿಸ್ತೀನಿ ಅಂತ. ಆಗ ಯುಧಿಷ್ಠಿರ ಧರ್ಮದ ಉಪಾಯವನ್ನ ಮಾಡ್ತಾನೆ. ಯಥಾ ಕುಂತಿ ಯಥಾ ಮಾದ್ರಿ, ಹೇಗೆ ನನಗೆ ಕುಂತಿನೋ ಹಾಗೆ ನನ್ಗೆ ಮಾದ್ರಿ ಕೂಡ. ಕುಂತಿಯ ಮಗನಾಗಿ ನಾನ್ ಉಳಿದಿದ್ದೀನಿ, ಆದ್ರೆ ಮಾದ್ರಿಯ ಮಗನಾಗಿ ಯಾರು ಉಳಿದಿಲ್ಲ. ಅದಕ್ಕೆ ನಕುಲನನ್ನ ಬದುಕಿಸಿ ಅಂತ ಕೇಳ್ತಾನೆ. ಇಲ್ಲಿ ಯುಧಿಷ್ಠಿರನ ಧರ್ಮದ ಕೆಲಸವನ್ನ ನಾವು ನೋಡಬಹುದು. ಇನ್ನು ಯಕ್ಷ ಸಂತೋಷಗೊಂಡು ಯುಧಿಷ್ಠಿರಾದಿಗಳಿಗೆ 2 ವರಗಳನ್ನ ಕೊಡ್ತಾನೆ. ಒಂದು ಅಕ್ಷಯ ಪಾತ್ರೆಯನ್ನ ಕರುಣಿಸ್ತಾನೆ. 2ನೇದಾಗಿ ನೀವು ಅಜ್ಞಾತವಾಸದಲ್ಲಿದ್ದಾಗ ನಿಮ್ಮ ವೇಷಭೂಷಣವು ಯಾರಿಗೂ ತಿಳಿಯದಿರಲಿ ಅಂತ 2 ವರಗಳನ್ನ ಕೊಡ್ತಾನೆ. ಆ ಒಂದು ಅಕ್ಷಯ ಪಾತ್ರೆಯನ್ನ ತೆಗೆದುಕೊಂಡು ವನವಾಸದಲ್ಲಿ ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಒಮ್ಮೆ ಏನಾಗುತ್ತಂತ ಹೇಳಿದ್ರೆ, ದುರ್ವಾಸ ಮುನಿಗಳು ಬಂದು ಅಲ್ಲಿ ಭೋಜನಕ್ಕಂತ ದುರ್ವಾಸ ಮುನಿಗಳು ಬಂದಾಗ ಅತಿಥಿ ಸತ್ಕಾರ ಅಥವಾ ಗುರು ಭಕ್ತಿಯಿಂದ ಭೋಜನಕ್ಕಾಗಿ ಕರೀತಾರೆ. ದುರ್ವಾಸ ಮುನಿಗಳು ತನ್ನ ಶಿಷ್ಯನಿಗೆ ಸಂಧ್ಯಾ ವಂದನೆಯನ್ನು ಮುಗಿಸಿಕೊಂಡು ಬರ್ತೇವೆ ಅಂತ ಹೋದವರು ಹಲವು ಸಮಯದ ಬಳಿಕ ಕೂಡ ಬರುವುದಿಲ್ಲ. ಆ ಕಾರಣ ಏನಾಗತ್ತೆ ಅಂತ ಹೇಳಿದ್ರೆ ಕೊನೆಗೆ ಅಕ್ಕಿ ಖಾಲಿಯಾಗಿ ಅನ್ನ ಕೂಡ ಖಾಲಿ ಆಗತ್ತೆ. ಆಗ ದ್ರೌಪದಿ ತುಂಬಾ ಚಿಂತಾಮಗ್ನಳಾದಾಗ ಒಮ್ಮೆ ಕೃಷ್ಣ ಅಂತ ನೆನೆದ ಕೂಡ್ಲೆ ಕೃಷ್ಣ ಬಂದು ಸಹಾಯ ಮಾಡ್ತಾನೆ. ಈ ಒಂದು ಘಟನೆಯಿಂದ ನಾವೇನ್ ತಿಳ್ಕೋಬಹುದು ಅಂತ ಹೇಳಿದ್ರೆ, ಕೃಷ್ಣ ಆಗ್ಲಿ ಯಾವುದೇ ಒಂದು ದೇವರನ್ನ ನಾವು ಮನಸ್ಸಿನಲ್ಲಿ ನೆನೆಸ್ಕೊಂಡ್ರೆ ಅದು ಸಫಲವಾಗುತ್ತೆ. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಹೇಗೆ ಆಕಾಶದಿಂದ ಬಂದಂತ ನೀರು ಹರಿದುಕೊಂಡು ಸಮುದ್ರಕ್ಕೆ ಸೇರುತ್ತದೆಯೋ, ಹಾಗೆಯೇ ಯಾರೇ ದೇವರಿಗೆ ನಾವು ನಮಸ್ಕಾರ ಮಾಡಿದ್ರು ಕೂಡ ಅದು ಕೇಶವನಿಗೆ ಸಲ್ಲುತ್ತದೆ ಅಂತ. ಹೀಗೆ ಅನೇಕ ವಿಷಯಗಳನ್ನ ನಾವು ತಿಳಿದುಕೊಳ್ಳಬಹುದು. ಹಾಗೆ ಏಕಾಗ್ರತೆಯನ್ನ ನಾವು ಅಧಿಕವಾಗಿ ತಿಳ್ಕೊಳ್ಬಹುದು. ಹೇಗಂತ ಹೇಳಿದ್ರೆ, ಅರ್ಜುನ ಬಿಲ್ಲು ವಿದ್ಯೆನ ಕಲಿಬೇಕಾದ್ರೆ ಅವನು ರಾತ್ರಿ ಬೆಳಗ್ಗೆ ಏನು ಎಣಸ್ದೆ ಅವನು ಗುರುಭಕ್ತಿಯಿಂದ ಅವನು ಬಿಲ್ಲು ವಿದ್ಯೆನ ಕಲಿತಿರೋ ಕಾರಣ ಅವನು ಶ್ರೇಷ್ಠ ಧನುರ್ಧಾರಿ ಅಂತ ಹೆಸರನ್ನ ಪಡ್ಕೊತಾನೆ. ಇನ್ನು ಯುದ್ಧದ ಸಮಯದಲ್ಲಿ ಭಗವದ್ಗೀತೆಯ ಉಪದೇಶವನ್ನ ಕೃಷ್ಣ ಅರ್ಜುನನ್ಗೆ ಮಾಡ್ತಾನೆ. ಈ ಒಂದು
ಇಲ್ಲಿ ಕೃಷ್ಣನನ್ನ ನಾವು ದೇವರಂತ ತಗೊಂಡ್ರೆ ಅರ್ಜುನ ಎಂಬ ಮಾನವನನ್ನ ನಾವು ಅಂತ ತಗೋಬೇಕು. ಶ್ರೀಕೃಷ್ಣ ನಮಗಾಗಿ ಬೋಧಿಸಿರೋ ಈ ಒಂದು ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಿದ್ದು 700 ಶ್ಲೋಕಗಳನ್ನ ನಾವು ಕಾಣಬಹುದು. ಹೀಗೆ 18 ದಿನಗಳು ಯುದ್ಧ ಆಗತ್ತೆ. ನಂತರ ಅವರು ಎಲ್ಲಾ ಯುದ್ಧಗಳನ್ನ ಮುಗಿಸಿಕೊಂಡು ಬಂದಾಗ ಎಲ್ಲಾ ಕೌರವರನ್ನ ಕಳೆದುಕೊಂಡಂತಹ ಶೋಕದಲ್ಲಿದ್ದ ಗಾಂಧಾರಿಯು ಕೃಷ್ಣನಿಗೆ ಶಾಪ ಕೊಡ್ತಾಳೆ. ನಿಮ್ಮ ಕುಲವು ಕೂಡ ಪರಸ್ಪರ ಬಡಿದಾಡಿಕೊಂಡು ನಾಶ ಹೊಂದಲಿ ಅಂತ ಶಾಪವನ್ನ ಕೊಡ್ತಾಳೆ. ಈ ಒಂದು ಶಾಪ ಫಲಿಸಿ ಯಾದವ ಕುಲವು ನಾಶವಾಗುತ್ತೆ. ಇನ್ನು ಧೃತರಾಷ್ಟ್ರಾದಿಗಳು ಆಶ್ರಮವಾಸವನ್ನ ಪಡೆದ್ಮೇಲೆ ಇಲ್ಲಿ ಯುಧಿಷ್ಠಿರಾದಿಗಳು ರಾಜ್ಯವನ್ನ ಆಳ್ತಿರ್ತಾರೆ. ಈ ಒಂದು ಸಮಯದಲ್ಲಿ ಕೃಷ್ಣನು ಮರಣ ಹೊಂದಿದ ಕಾರಣ ಯುಧಿಷ್ಠಿರಾದಿಗಳು ಪರೀಕ್ಷಿತ ರಾಜನಿಗೆ ಪಟ್ಟಾಭಿಷಿಕ್ತವನ್ನು ಮಾಡಿ ಅವರು ಕೂಡ ಸ್ವರ್ಗಾರೋಹಣ ಮಾಡ್ಬೇಕಂತ ಹೇಳಿ ಮಹಾಪ್ರಸ್ಥಾನವನ್ನ ಕೈಗೊಳ್ಳುತ್ತಾರೆ. ಮೊದಲಿಗೆ ದ್ರೌಪದಿ ಹಿಮಾಲಯ ಬೆಟ್ಟವನ್ನ ಹತ್ತಬೇಕಾದ್ರೆ ದ್ರೌಪದಿ ಮೊದಲು ಮರಣವನ್ನು ಅಪ್ತಾಳೆ. ಅನಂತರ ನಕುಲ, ಸಹದೇವ, ಭೀಮ, ಅರ್ಜುನ ಎಲ್ಲರೂ ಮರಣವನ್ನು ಹೊಂದುತ್ತಾರೆ. ಕೊನೆಗೆ ಯುಧಿಷ್ಠಿರ ಒಬ್ನೇ ಉಳಿದಿರ್ತಾನೆ. ಅವನಿಗೆ ದೇವತೆಗಳು ಬಂದು ಸಾಕ್ಷಾತ್ ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಯುಧಿಷ್ಠಿರ ಹೇಳ್ತಾನೆ, ನಾನು ಯಾವಾಗ ಹಿಮಾಲಯ ಪರ್ವತವನ್ನ ಹತ್ತಲು ಆರಂಭಿಸಿದೆನೋ ಆಗ್ಲಿಂದ ಈ ಒಂದು ನಾಯಿ ನನಗೆ ನನ್ನ ಹಿಂದೆ ಹಿಂಬಾಲಿಸುತ್ತಿದೆ. ನನ್ನೊಂದಿಗೆ ಈ ಒಂದು ನಾಯಿ ಕೂಡ ಸ್ವರ್ಗಕ್ಕೆ ಬರ್ಬೇಕು ಅಂತ ಕೇಳ್ತಾನೆ. ಇಲ್ಲೊಂದು ಕೂಡ ಧರ್ಮದ ಸಂಗತಿಯನ್ನ ನಾವು ಕಾಣ್ಬೋದು. ಹೀಗೆ ಅನೇಕ ಕಡೆಯಲ್ಲಿ ನಾವು ಮಹಾಭಾರತದಲ್ಲಿ ಈ ಒಂದು ಲೌಕಿಕದಲ್ಲಿ ನಾವ್ ಏನೇನ್ ಕಾಣ್ತಿದೀವೋ ಹಾಗೆ ಮಹಾಭಾರತದಲ್ಲಿ ಕಾಣಬಹುದು. ನಾವು ಕೂಡ ಮಹಾಭಾರತವನ್ನ ಅಧ್ಯಯನ ಮಾಡೋಣ. 1,00,000 ಶ್ಲೋಕದ ಅಧ್ಯಯನವನ್ನ ಮಾಡಿ ಅದರ ತಾತ್ಪರ್ಯವನ್ನ ತಿಳಿದು ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ನಾವು ಅಳವಡಿಸ್ಕೊಳ್ಬೇಕು, ಯಾವ ರೀತಿಯಾಗಿ ಅಳವಡಿಸ್ಕೊಂಡ್ರೆ ಅದು ಸಾರ್ಥಕವಾಗುತ್ತೆ ಅಂತ ತಿಳ್ಕೊಳ್ತಾ ಸದಾ ಪ್ರಯತ್ನದಲ್ಲಿ ತೊಡಗೋಣ. ಹಾಗೆ ವ್ಯಾಸರು ಹೇಳಿದಂತಹ ಶ್ರೀಕೃಷ್ಣನೇ ಹೇಳಿದಂತಹ ಭಗವದ್ಗೀತೆಯ ಅರ್ಥಗಳನ್ನು ತಿಳಿದುಕೊಂಡು ನಾವು ಮುಂದೆ ಸಾಗೋಣ ಅಂತ ಹೇಳ್ತಾ ಅನೇಕ ವಿಚಾರಗಳಿವೆ. ಆದ್ರೆ ಸಮಯದ ಅಭಾವ ಇರೋ ಕಾರಣ ಇಷ್ಟನ್ನ ಹೇಳಿ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ನೀಡ್ತೇನೆ. ಈಗ ನನ್ನ ಸಖಿಯಾದಂತಹ ಅರುಂಧತಿ ತನ್ನ ಮಾತನ್ನು ಮುಂದುವರಿಸುತ್ತಾಳೆ. ಧನ್ಯವಾದಗಳು.